ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭ ಹಾರೈಕೆಗಳು. ಮಕರ ರಾಶಿಯ ಜನರೇ, ಮುಂಬರುವ 4 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕು ಒಂದು ಹೊಸ ತಿರುವನ್ನು ಪಡೆದುಕೊಳ್ಳಲಿದೆ. ನಿಮ್ಮ ಜೀವನದಲ್ಲಿ ಬೃಹತ್ ಪರಿವರ್ತನೆಗಳು ಎದುರಾಗಲಿವೆ. ಸೌಭಾಗ್ಯವು ನರಿಯ ಬಾಲದಂತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ನಿಮಗೆ ಅಪಾರ ಧನಲಾಭ ಉಂಟಾಗುತ್ತದೆ ಎಂದು ಧೈರ್ಯವಾಗಿ ಹೇಳಬಹುದು. ಮತ್ತು ನೀವು ನಿಜವಾಗಿಯೂ ಪುಣ್ಯವಂತರಾಗಿದ್ದರೆ ಮಾತ್ರ ಈ ರಾಶಿಚಕ್ರದವರು ಪ್ರಸ್ತುತ ಈ ಮಾಹಿತಿಯನ್ನು ವೀಕ್ಷಿಸುತ್ತಾರೆ. ನೀವು ಈ ವಿವರಣೆಯನ್ನು ಆಲಿಸುತ್ತಿದ್ದರೆ ನೀವು ಅದೃಷ್ಟಶಾಲಿಗಳು ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಅಲ್ಲದೆ ನೀವು ಈ ವಿಚಾರವನ್ನು ಪೂರ್ಣವಾಗಿ ಗ್ರಹಿಸಿದರೆ ಆ ಸೌಭಾಗ್ಯ ಎಂತಹದ್ದು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ಮಾಹಿತಿಯನ್ನು ಕೊನೆಯವರೆಗೂ ಆಲಿಸಿ, ತದನಂತರ ನಿಮಗೆ ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬುದು ಈ ವಿವರಣೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಲ್ಲದೆ ಈ ವಿಷಯವನ್ನು ತಿಳಿಯುವ ಮುನ್ನ ಪ್ರತಿಕ್ರಿಯೆ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ದಾಖಲಿಸಿ. ಮತ್ತು ಈ ರಾಶಿಚಕ್ರದ ಜಾತಕದಲ್ಲಿ ಕೆಲವು ದೋಷಗಳಿವೆ, ಅಂದರೆ ಇದು ತೀವ್ರ ನರದೃಷ್ಟಿಯ ವಿಷಯದಲ್ಲಿ ಇರಬಹುದು. ನನ್ನ ಅನಿಸಿಕೆಯಲ್ಲಿ ನಿಮ್ಮನ್ನು ಕೊಂಚ ಸಂಕಷ್ಟಕ್ಕೆ ಈಡುಮಾಡುವ ಮತ್ತು ನಿಮಗೆ ಹಾನಿಯನ್ನು ಉಂಟುಮಾಡುವ ಜನರಿಂದ ತೊಂದರೆಗಳು ಬರುವ ಸಾಧ್ಯತೆಗಳಿವೆ. ಅವುಗಳನ್ನು ಹೇಗೆ ನಿವಾರಿಸಿಕೊಳ್ಳುವುದು ಎಂಬುದರ ಕುರಿತು ಈ ಮಾಹಿತಿಯಲ್ಲಿ ನಾನು ನಿಮಗೆ ಕೆಲವು ಸರಳ ಪರಿಹಾರಗಳನ್ನು ಸಹ ವಿವರಿಸುತ್ತೇನೆ. ಹೀಗೆ ಮಾಡುವುದರಿಂದ ನೀವು ಆ ತೊಂದರೆಗಳಿಂದ ಅತಿ ಸುಲಭವಾಗಿ ಹೊರಬರಬಹುದು. ಆದ್ದರಿಂದ ಈ ವಿವರಣೆಯನ್ನು ಕೊನೆಯವರೆಗೂ ಪೂರ್ಣವಾಗಿ ಗಮನಿಸಿ, ಎಲ್ಲಿಯೂ ಮಧ್ಯದಲ್ಲಿ ನಿಲ್ಲಿಸದೆ. ಈ ರಾಶಿಚಕ್ರದ ಜನರ ವಿಷಯಕ್ಕೆ ಬಂದರೆ ಅವರು ಅತ್ಯಂತ ಸೌಭಾಗ್ಯಶಾಲಿಗಳು ಎಂದು ನಾನು ಖಂಡಿತವಾಗಿಯೂ ಹೇಳಬಲ್ಲೆ. ನೀವು ಪ್ರಶಾಂತವಾಗಿ ಒಬ್ಬಂಟಿಯಾಗಿ ಕುಳಿತಿರುವಾಗ ಮಾತ್ರ ಈ ಮಾಹಿತಿಯನ್ನು ಆಲಿಸಿ, ಏಕೆಂದರೆ ಯಾರಾದರೂ ನಿಮ್ಮ ಬಗೆಗಿನ ಆಸಕ್ತಿದಾಯಕ ಸಂಗತಿಗಳನ್ನು ಮತ್ತು ನಿಮಗೆ ತೊಂದರೆ ಉಂಟುಮಾಡುವ ವಿಷಯಗಳನ್ನು ಕೇಳಿಸಿಕೊಂಡರೆ ಅದನ್ನು ಆಲಿಸಿದವರು ನಿಮ್ಮನ್ನು ಇನ್ನಷ್ಟು ಚತುರತೆಯಿಂದ ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಅವರು ಏನನ್ನಾದರೂ ಪ್ರಸ್ತಾಪಿಸಿದಾಗ ಇದನ್ನೆಲ್ಲ ನಂಬಬೇಡಿ ಎಂದು ನಿಮ್ಮ ಹಾದಿ ತಪ್ಪಿಸುವ ಅವಕಾಶವಿರುತ್ತದೆ. ಆದ್ದರಿಂದ ನೀವು ಏಕಾಂತದಲ್ಲಿರುವಾಗ ಮಾತ್ರ ಈ ವಿವರಣೆಯನ್ನು ಗಮನಿಸಿ. ಪ್ರಸ್ತುತ ರಾಶಿಚಕ್ರದವರು ಅತ್ಯಂತ ಅದೃಷ್ಟವಂತರು ಮತ್ತು ಈ ರಾಶಿಯವರು ಸದಾ ಕಠಿಣ ಶ್ರಮ ಪಡುವವರಾಗಿರುತ್ತಾರೆ. ಅವರಿಗೆ ಬಾಲ್ಯದ ದಿನಗಳಿಂದಲೂ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ಎದುರಾಗಿರುತ್ತವೆ. ಆದಾಗ್ಯೂ ಅವರಿಗೆ ಯೋಗ್ಯವಾದ ಆಸ್ತಿಪಾಸ್ತಿಗಳ ಯೋಗವೂ ಇರುತ್ತದೆ. ಅವರಿಗೆ ಬೃಹತ್ ಪ್ರಮಾಣದ ಸ್ಥಿರಾಸ್ತಿ ಇರುತ್ತದೆ. ಅದು ಅವರ ಪಿತೃಪಕ್ಷದಿಂದಾಗಲಿ ಅಥವಾ ಅವರ ಮಾತೃಪಕ್ಷದಿಂದಾಗಲಿ ಅಥವಾ ಅವರ ಅಜ್ಜಂದಿರಿಗೆ ಸಂಬಂಧಿಸಿದ ಆಸ್ತಿಪಾಸ್ತಿಗಳಾಗಲಿ ಒದಗಿ ಬರುತ್ತದೆ. ನೀವು ಸೂಕ್ಷ್ಮವಾಗಿ ವೀಕ್ಷಿಸಿದರೆ 100ರಲ್ಲಿ 20ರಷ್ಟು ಅಥವಾ 30ರಷ್ಟು ಜನರಿಗೆ ಇದು ಸಾಧಾರಣವಾಗಿದ್ದರೂ ಅವರಲ್ಲಿ 70% ಜನರಿಗೆ ಖಂಡಿತವಾಗಿಯೂ ಅದು ಲಭಿಸಿರುತ್ತದೆ. ಆದರೆ ಬಾಲ್ಯದಿಂದಲೂ ಈ ರಾಶಿಚಕ್ರದವರು ಹೆಚ್ಚಾಗಿ ಬೇರೆಯವರನ್ನು ಆಶ್ರಯಿಸದೆ ತಮ್ಮ ಸ್ವಂತ ಶಕ್ತಿಯ ಮೇಲೆ ನಿಂತು ಪ್ರಗತಿ ಹೊಂದಲು ಇಷ್ಟಪಡುತ್ತಾರೆ. ಅಲ್ಲದೆ ಅವರ ಆಕಾಂಕ್ಷೆಗಳು ಅತ್ಯುನ್ನತ ಮಟ್ಟದಲ್ಲಿರುತ್ತವೆ. ಅಂದರೆ ನಾವು ಸಮಾಜದ 4 ಜನರ ಮಧ್ಯೆ ಒಳ್ಳೆಯ ಕೀರ್ತಿ ಗಳಿಸಬೇಕು, ನಮ್ಮದೇ ಆದ ಪ್ರತ್ಯೇಕ ಅಂತಸ್ತು ಹೊಂದಿರಬೇಕು, ಗೌರವ ಇರಬೇಕು, ಉತ್ತಮವಾಗಿ ಹಣ ಸಂಪಾದಿಸಬೇಕು ಎಂಬ ಹಂಬಲ ಅವರಲ್ಲಿ ತೀವ್ರವಾಗಿರುತ್ತದೆ. ನಾವು ಅತ್ಯುತ್ತಮವಾಗಿ ಬೆಳೆಯಬೇಕು, ನಮ್ಮನ್ನು 4 ಜನರು ಒಳ್ಳೆಯವರೆಂದು ಗುರುತಿಸಬೇಕು ಎಂಬ ಆಸೆ, ಹಠ ಮತ್ತು ಭರವಸೆ ಅವರಿಗೆ ತುಂಬಾ ಹೆಚ್ಚಾಗಿರುತ್ತದೆ. ಅದರಂತೆಯೇ ಅವರು ಸಂಕಷ್ಟಗಳನ್ನು ಅತ್ಯಂತ ಧೈರ್ಯದಿಂದ ಎದುರಿಸುತ್ತಾರೆ. ಅವರು ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿರುತ್ತಾರೆ, ಅಂದರೆ ಅದನ್ನು ಸಾಧಿಸಿಯೇ ತೀರುತ್ತಾರೆ. ಆ ಗುರಿಗಳು ಸಹ ಬೃಹತ್ ಮಟ್ಟದ್ದಾಗಿರುತ್ತವೆ. ಅವರು ದೊಡ್ಡದಾದ ಮನೆ ನಿರ್ಮಿಸಲು, ಉತ್ತಮ ಜಮೀನುಗಳನ್ನು ಖರೀದಿಸಲು, ಭರಪೂರ ಗಳಿಸಲು, ಐಷಾರಾಮಿ ಕಾರನ್ನು ಕೊಳ್ಳಲು, ಯೋಗ್ಯವಾದ ವಾಹನ ಖರೀದಿಸಲು, ಉದ್ಯಮ ರಂಗದಲ್ಲಿ ಲಕ್ಷೋಪಲಕ್ಷ ಹಣವನ್ನು ಲಾಭವಾಗಿ ಪಡೆಯಲು ಮತ್ತು ತಮ್ಮ ಹೆಂಡತಿ ಹಾಗೂ ಮಕ್ಕಳನ್ನು ಉತ್ತಮ ಸುಖದಾಯಕ ಸ್ಥಾನದಲ್ಲಿ ನೋಡಲು ಬಯಸುತ್ತಾರೆ. ಅವರ ಆಲೋಚನೆಗಳು ಆಕಾಶದ ಎತ್ತರದಲ್ಲಿರುತ್ತವೆ ಮತ್ತು ಆಕಾಶದ ಮಟ್ಟದಲ್ಲಿ ಆಸೆಗಳು ಇರುವಾಗ ಈ ಜಲದ ಮೇಲಿನ ತೊಂದರೆಗಳು ಸಹ ಅದಕ್ಕೆ ತಕ್ಕಂತೆಯೇ ಹೆಚ್ಚಾಗುತ್ತಿರುತ್ತವೆ. ಅವರಿಗೆ ತಿಳಿಯದ ಸಂಗತಿ ಯಾವುದೂ ಇರುವುದಿಲ್ಲ. ಇದೆಲ್ಲವೂ ಅವರು ತಮ್ಮ ಸ್ವಂತ ಕುಟುಂಬದ ಸುಖಕ್ಕಾಗಿ ಸ್ವೇಚ್ಛೆಯಿಂದ ಪಡುವ ಕಷ್ಟವೇ ವಿನಃ ತಮ್ಮ ನೆರೆಹೊರೆಯವರಿಗಾಗಿ ಅಥವಾ ಸಂಬಂಧಿಕರಿಗಾಗಿ ಮಾಡುವ ಕಷ್ಟವಲ್ಲ. ಆದ್ದರಿಂದ ಎಷ್ಟೇ ಕಠಿಣವಾದರೂ ಈ ರಾಶಿಚಕ್ರದವರು ತಾವು ಪ್ರೀತಿಸುವ ಜನರಿಗೋಸ್ಕರ ತುಂಬಾ ಶ್ರಮವಹಿಸುತ್ತಾರೆ. ಆಕಾಶವನ್ನು ಮುಟ್ಟಬೇಕು ಎಂದು ಹಠ ಹಿಡಿಯುವ ಸಣ್ಣ ತಪ್ಪು ಈ ರಾಶಿಯವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಅದಕ್ಕೋಸ್ಕರ ಅವರು ರಾತ್ರಿಯ ಅವಧಿಯಲ್ಲೂ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಅವರಿಗೆ ಒಮ್ಮೆಯೂ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಲು ಪುರುಷೊತ್ತಿರುವುದಿಲ್ಲ. ಅವರು ತುಂಬಾ ಕಡಿಮೆ ಅವಧಿಯ ನಿದ್ರೆ ಮಾಡುತ್ತಾರೆ. ನೀವು ರಾತ್ರಿಯಲ್ಲಿ ಕೇವಲ 2 ಗಂಟೆಗಳ ಕಾಲ ಮಾತ್ರ ಮಲಗಲು ಹೋಗುವ ಅನೇಕ ಸಂದರ್ಭಗಳು ಇರುತ್ತವೆ. ವಾಸ್ತವವಾಗಿ ಆ ಸಮಯದಲ್ಲಿ ನಿಮಗೆ ನೆಮ್ಮದಿಯಿಂದ ನಿದ್ರೆ ಮಾಡಲು ಸಹ ಸಾಧ್ಯವಾಗುವುದಿಲ್ಲ. ಅಲ್ಲದೆ
ನೀವು ಬೆಳಗಿನ ಜಾವ ಎದ್ದು ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮತ್ತೆ ಪ್ರಾರಂಭಿಸುವಂತಹ ಸಂದರ್ಭಗಳು ಎದುರಾಗುತ್ತವೆ. ಆದರೆ ಅವರು ಧೃತಿಗೆಡುವುದಿಲ್ಲ. ಅವರು ಅತ್ಯಂತ ಶಾಂತಚಿತ್ತರಾಗಿರುತ್ತಾರೆ. ಎಷ್ಟೇ ಕೆಲಸದ ಒತ್ತಡವಿದ್ದರೂ ಅವರು ಅದನ್ನು ನಿರಾಳವಾಗಿ ಮಾಡುತ್ತಾರೆ. ಈ ರಾಶಿಚಕ್ರದ ಅತ್ಯಂತ ದೊಡ್ಡ ಧನಾತ್ಮಕ ಪ್ಲಸ್ ಪಾಯಿಂಟ್ ಏನೆಂದರೆ, ಹೈಲೈಟ್ ಮಾಡುವಂತಹ ವಿಚಾರವೇನೆಂದರೆ, ಇವರು ಅತ್ಯಂತ ಬುದ್ಧಿವಂತರು. ಈ ರಾಶಿಯವರಿಗೆ ಜ್ಞಾನದ ವಿಷಯದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಮೊದಲನೆಯದಾಗಿ ಅವರಿಗೆ ತೀಕ್ಷ್ಣ ಬುದ್ಧಿವಂತಿಕೆ ಇರುತ್ತದೆ. ಅವರು ಯಾವುದೇ ಕಠಿಣ ಕೆಲಸವನ್ನಾದರೂ ಉದ್ವೇಗಕ್ಕೆ ಒಳಗಾಗದೆ ಶಾಂತವಾಗಿ ಪೂರ್ಣಗೊಳಿಸಬಲ್ಲರು. ಬದುಕಿನ ಹಾದಿ ಏರುಪೇರುಗಳಿಂದ ಕೂಡಿರುತ್ತದೆ ಎಂಬ ಸತ್ಯ ನಿಮಗರಿವಿರುವುದರಿಂದ ನೀವು ಪರಿಸ್ಥಿತಿಗೆ ತಕ್ಕಂತೆ ತಂಪಾಗಿ ನಡೆದು ಮುನ್ನಡೆಯುತ್ತೀರಿ. ಅವರು ಆತುರಾತುರವಾಗಿ ಬಂದು ಹೋಗುವುದು, ಅಸಮರ್ಪಕವಾಗಿ ಉಣ್ಣುವುದು ಮತ್ತು ಗೊಂದಲದಿಂದ ಕೆಲಸಗಳನ್ನು ಮಾಡುವುದು ಮುಂತಾದ ತಪ್ಪುಗಳನ್ನು ಮಾಡುವುದಿಲ್ಲ ಮತ್ತು ಅವರು ಅಂತಹ ಕೆಲಸಗಳಿಗೆ ಕೈ ಹಾಕುವುದಿಲ್ಲ. ನೀವು ಒಂದು ವೇಳೆ ಹಾಗೆ ಮಾಡಿದರೆ ಅದನ್ನು ಮಾಡುವ 2ನೇ ದಿನವೇ ನಿಮಗೆ ಅದರ ಅರಿವಾಗಿ ಬಿಡುತ್ತದೆ. ಅಂದರೆ ನೀವು ಆ ರೀತಿ ವ್ಯವಹರಿಸಿದರೆ ಅಡೆತಡೆಗಳು ಎದುರಾದರೂ ಸಹ ನೀವು ತಂಪಾದ ನಗುವಿನೊಂದಿಗೆ ಮುನ್ನಡೆಯುತ್ತೀರಿ. ಆದ್ದರಿಂದ ಇವರು ಅತ್ಯಂತ ಚತುರರು ಮತ್ತು ಯೋಜನಾ ನಿಪುಣರು. ಆದರೆ ಕೆಲವೊಮ್ಮೆ ಈ ರಾಶಿಚಕ್ರದವರಿಗೂ ಸಹ ವಿಪರೀತ ಕೋಪ ಮೂಡುತ್ತದೆ. ಆ ಕ್ರೋಧದ ಆವೇಶದಿಂದಾಗಿ ಅವರು ಇತರರ ಮನಸ್ಸಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಮಾತನಾಡುತ್ತಾರೆ. ನೀವು ಇತರರನ್ನು ನೊಂದುಕೊಳ್ಳುವಂತೆ ಮಾತನಾಡಿದಾಗ ಸಮಾಜದಲ್ಲಿ ನಿಮ್ಮ ವಿರೋಧಿಗಳು ಆ ಕಹಿಯನ್ನೇ ನೆನಪಿನಲ್ಲಿಟ್ಟುಕೊಂಡು ನಿಮಗೆ ತೊಂದರೆ ನೀಡಲು ಕಾಯುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ನೀವು ಎಷ್ಟೇ ಜ್ಞಾನಿಗಳಾಗಿದ್ದರೂ ನೀವು ಸಾರ್ವಜನಿಕವಾಗಿ ಜನರೊಂದಿಗೆ ಇರುವಾಗ ಹೆಚ್ಚು ಆವೇಶಗೊಳ್ಳದೆ ಅತ್ಯಂತ ತಂಪಾಗಿ ಮತ್ತು ಶಾಂತವಾಗಿರಲು ಪ್ರಯತ್ನಿಸಿ. ನೀವು ಗೃಹದಲ್ಲಿ ಹೇಗೆ ಸೌಮ್ಯವಾಗಿರುತ್ತೀರೋ ಹೊರಗಡೆಯೂ ಯಾವುದೇ ವಿಷಯವನ್ನು ಸುಲಭವಾಗಿ ಮೃದುವಾಗಿ ಹೇಳಿ. ಅಂತಹ ಸಂದರ್ಭದಲ್ಲಿ ಅವರ ದುಷ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಇಲ್ಲದಿದ್ದರೆ ನೀವು ಸಮಾಜದಲ್ಲಿ ಅತ್ಯುನ್ನತ ಮಟ್ಟದಲ್ಲಿದ್ದರೂ ಮತ್ತು ನಿಮ್ಮ ಒಡಹುಟ್ಟಿದ ಸಹೋದರ ಕೀಳಮಟ್ಟದಲ್ಲಿದ್ದರೂ ಸಹ ಅವರು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಹೊಂಚು ಹಾಕುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನೀವು ಇತರ ಜನರೊಂದಿಗೆ ವ್ಯವಹರಿಸುವಾಗ ಗರಿಷ್ಠ ಜಾಗರೂಕತೆಯಿಂದ ಇರಬೇಕು. ಅಲ್ಲದೆ ಈ ರಾಶಿಚಕ್ರದವರು ಮುಂಬರುವ 3 ದಿನಗಳಲ್ಲಿ ಅತ್ಯಂತ ಕಾರ್ಯನಿರತರಾಗಿರುತ್ತಾರೆ. ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವ ನಿಶ್ಚಿತ ಸಾಧ್ಯತೆಯಿದೆ. ಅಂದರೆ ವಿಮಾನದ ಮೂಲಕ ಹಾರುವ ಸಾಧ್ಯತೆಯೂ ಗೋಚರಿಸುತ್ತಿದೆ. ಈ ರಾಶಿಚಕ್ರದವರಿಗೆ ನಾವು ವಿವರಿಸುತ್ತಿರುವ ಜಾತಕದ ಫಲವು ಎಲ್ಲರಿಗೂ ಅನ್ವಯಿಸುತ್ತದೆ ಎಂದು ಹೇಳಬಹುದು. 70% ಜನರಿಗೆ ಇದು ನಿಖರವಾಗಿ ಒದಗಿಬರುತ್ತದೆ. ಈ ರಾಶಿಚಕ್ರದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಶೈಲಿಯೂ ಎಲ್ಲರಿಗೂ ಒಂದೇ ಸಮನಾಗಿ ಇರುವುದಿಲ್ಲ. ಆದ್ದರಿಂದ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಆದ್ದರಿಂದ ಎಲ್ಲರೂ ನಾವು ಈ ರೀತಿಯಾಗಿ ಇಲ್ಲವಲ್ಲ ಎಂದು ಭಾವಿಸಬೇಕಾಗಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಮಾನವನ ಬದುಕಿನಲ್ಲಿ ಪರಿಸ್ಥಿತಿಗಳು ವಿಭಿನ್ನವಾಗಿರುತ್ತವೆ. ಅಲ್ಲದೆ ಮುಂಬರುವ 3 ದಿನಗಳಲ್ಲಿ ವ್ಯವಹಾರದ ಕೆಲಸಗಳು, ಉತ್ತಮ ಉದ್ಯಮದ ಒಪ್ಪಂದಗಳು, ಕೆಲವು ನೂತನ ಯೋಜನೆಗಳನ್ನು ಪ್ರಾರಂಭಿಸಬೇಕೆಂಬ ಆಲೋಚನೆಗಳು ಮೂಡಲಿವೆ. ಕೆಲಸದ ವಿಷಯದಲ್ಲಿ ವಿಭಿನ್ನವಾಗಿ ಏನನ್ನಾದರೂ ಮಾಡಬೇಕು ಎಂಬ ಹಂಬಲ ಇರಲಿದ್ದು, ಈ ರಾಶಿಯವರು ಹೊಸ ಯೋಜನೆಯಲ್ಲಿ ನಿರತರಾಗಿರುತ್ತಾರೆ ಮತ್ತು ಈ ರಾಶಿಚಕ್ರದವರಿಗೆ ದೀರ್ಘ ಪ್ರಯಾಣ ಕೈಗೊಳ್ಳುವ ಹೆಚ್ಚಿನ ಅವಕಾಶಗಳು ಇರುತ್ತವೆ. ಆದ್ದರಿಂದ ಈ ರಾಶಿಚಕ್ರದವರು ಕೊಂಚ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನಿಮಗೆ ಯಾವುದೇ ಪ್ರವಾಸದ ಆಲೋಚನೆಗಳಿದ್ದರೆ ಆ ಪ್ರಯಾಣಗಳನ್ನು ಈಗಲೇ ಪೂರ್ಣಗೊಳಿಸಿಕೊಳ್ಳಿ. ಅವು ಈಗಲೇ ಕೈಗೂಡುವಂತೆ ನೋಡಿಕೊಳ್ಳಿ. ಹುಣ್ಣಿಮೆಯ ಕಾಲಾವಧಿಯ ನಂತರದ ದೀರ್ಘ ಪ್ರಯಾಣಗಳು ನಿಮಗೆ ಅಷ್ಟೊಂದು ಶುಭದಾಯಕವಲ್ಲ, ಏಕೆಂದರೆ ಮುಂಬರುವ ಗಂಟೆಗಳು ಈ ರಾಶಿಚಕ್ರದವರಿಗೆ ಪೂರ್ಣ ಅನುಕೂಲಕರವಾಗಿಲ್ಲ. ಈ 3 ದಿನಗಳ ನಂತರ ಈ ರಾಶಿಯವರಿಗೆ ಸಮಯ ಅಷ್ಟೊಂದು ಹಿತಕರವಾಗಿಲ್ಲ. ಆದ್ದರಿಂದ ನೀವು ಯಾವುದೇ ದೀರ್ಘ ಪ್ರಯಾಣಗಳನ್ನು ಹೊಂದಿದ್ದರೆ ಅವುಗಳನ್ನು ಸದ್ಯಕ್ಕೆ ತಪ್ಪಿಸಿ ಮತ್ತು ನೀವು ನಿಜವಾಗಿಯೂ ಅನಿವಾರ್ಯವಾಗಿ ಹೋಗಬೇಕಿದ್ದರೆ ಮಾತ್ರ ಪ್ರಯಾಣ ಬೆಳೆಸಿ. ಈ ರಾಶಿಚಕ್ರದವರು ಮುಂಬರುವ 3 ದಿನಗಳಲ್ಲಿ ಅತ್ಯಂತ ತಲ್ಲಣದಿಂದ ಕಾರ್ಯನಿರತರಾಗಿರುತ್ತಾರೆ. ಒಂದು ದಿನ ಅದು ಮಧ್ಯಾಹ್ನದ ಅವಧಿಯವರೆಗೆ ಇರಬಹುದು ಅಥವಾ ಅದು ಕೊಂಚ ಸಮಯ ಇರಬಹುದು. ಒಂದು ಹಂತದಲ್ಲಿ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಗಂಟೆಗಳ ಕಾಲ ಅತ್ಯಂತ ಪ್ರಶಾಂತವಾಗಿ ಕಳೆಯಲು ನಿಮಗೆ ಅವಕಾಶ ಒದಗಿಬರುತ್ತದೆ. ಅಂದರೆ ನಿಮ್ಮ ನೆಚ್ಚಿನ ಸುರುಚಿಕರ ಆಹಾರವನ್ನು ತಯಾರಿಸುವುದು, ಅದನ್ನು ಸವಿಯುವುದು, ನಿಮ್ಮ ಪರಿವಾರದೊಂದಿಗೆ ಅಮೂಲ್ಯ ಸಮಯ ಕಳೆಯುವುದು. ಈ ಜನರು ತಮ್ಮ ಸಂಸಾರವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ನೀವು ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ನೀವು ನಿಮ್ಮ ಕುಟುಂಬಕ್ಕಾಗಿ ಸಮಯವನ್ನು ಮೀಸಲಿಡುತ್ತೀರಿ. ಅವರು ಕೌಟುಂಬಿಕ ಸುಖಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅಗತ್ಯವಿದ್ದರೆ ಅವರು ಕೊಂಚ ಕಾಲ ತಮ್ಮ ಎಲ್ಲಾ ವ್ಯವಹಾರಗಳನ್ನು ಬದಿಗಿಟ್ಟು, ನಾವು ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದರೂ ಅದು ನಮ್ಮ ಕುಟುಂಬದ ನೆಮ್ಮದಿಗಾಗಿ ಅಷ್ಟೇ ಎಂದು ವಿವೇಕದಿಂದ ಯೋಚಿಸುತ್ತಾರೆ. ಅವರು ತಮ್ಮ ಪರಿವಾರದೊಂದಿಗೆ ಅತ್ಯಂತ ಬುದ್ಧಿವಂತಿಕೆಯಿಂದ ಕಾಲ ಕಳೆಯುತ್ತಾರೆ. ಅಂದರೆ
ಎಲ್ಲೋ ಮೋದಕ್ಕಾಗಿ ಹೊರಗಡೆ ಪ್ರವಾಸಕ್ಕೆ ಹೋಗುವುದು ಅಥವಾ ಕೊಂಚ ಸಮಯ ಉದ್ಯಾನವನದಲ್ಲಿ ಆಟವಾಡುವುದು, ಮೋಜು ಮಾಡುವುದು, ಅವರೊಂದಿಗೆ ಪ್ರೀತಿಯಿಂದ ಸಂಭಾಷಿಸುವುದು, ನಗುವುದು, ಮಕ್ಕಳೊಂದಿಗೆ ಆಟವಾಡುವುದು ಮತ್ತು ಈ ರೀತಿಯ ಸತ್ಕಾರ್ಯಗಳನ್ನು ಮಾಡುವುದು. ಅಲ್ಲದೆ ನಾವು ಮೊದಲೇ ಹೇಳಿದಂತೆ ಈ ರಾಶಿಚಕ್ರದ ಜನರು ಬೃಹತ್ ಗುರಿಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರು ಆ ಮಹತ್ತರ ಗುರಿಗಳನ್ನು ಸಾಧಿಸಲು ಬಯಸಿದಾಗ ಅವರಿಗೆ ಖಂಡಿತವಾಗಿಯೂ ಕೆಲವು ಅಡೆತಡೆಗಳು ಎದುರಾಗುವುದು ಸಹಜ. ಅಲ್ಲದೆ ಈ ರಾಶಿಚಕ್ರದ ಜನರು ಕೊಂಚ ಉತ್ತಮ ಯೋಜನೆಯನ್ನು ರೂಪಿಸಿಕೊಳ್ಳುವುದು ಅಗತ್ಯ. ಇಲ್ಲದಿದ್ದರೆ ನೀವು ಅದನ್ನು ಮೊದಲೇ ಸರಿಯಾಗಿ ಹೊಂದಿಸದಿದ್ದರೆ ನೀವು ಮತ್ತೆ ಸಂಕಷ್ಟಗಳನ್ನು ಎದುರಿಸುವ ಅವಕಾಶ ಇರುತ್ತದೆ. ಆದ್ದರಿಂದ ನೀವು ನಿಮ್ಮ ಸುತ್ತಲಿನ 4 ಜನರು ನಗಲು ಅವಕಾಶ ಮಾಡಿಕೊಡುವ ಮುಗ್ಧರೂ ಆಗಿರುತ್ತೀರಿ. ಆದ್ದರಿಂದ ನೀವು ಈಗ ಏನನ್ನಾದರೂ ಮಾಡಲು ಬಯಸಿದರೆ, ಅಂದರೆ ಹೊಸ ಮನೆ ನಿರ್ಮಿಸಲು ಅಥವಾ ಈ ಪ್ರಮುಖ ಕೆಲಸವನ್ನು ಮಾಡಲು ಇಷ್ಟಪಟ್ಟರೆ, ಮುಂದಿನ ವರ್ಷ ಅದರ ಬಗ್ಗೆ ಯೋಚಿಸಿ. ಅಂದರೆ ಸಾಲದ ಸುಳಿಗೆ ಸಿಲುಕದೆ ಮುಂದಿನ ವರ್ಷ ನಿಮ್ಮ ಸ್ವಂತ ಧನವು ಪೂರ್ಣವಾಗಿ ಕೈಸೇರುತ್ತದೆ. ಅಂತಹ ಸುವರ್ಣಾವಕಾಶ ಇರಲಿದ್ದು ತದನಂತರ ನೀವು ಯೋಜಿಸಬೇಕು. ನೀವು ಈ ರೀತಿಯ ಸಣ್ಣ ಬದಲಾವಣೆಗಳನ್ನು ನಿಮ್ಮ ದಿನಚರಿಯಲ್ಲಿ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ನಿಮಗೆ ಎಂದಿಗೂ ಸಮಸ್ಯೆ ಎದುರಾಗುವುದಿಲ್ಲ. ಏಕೆಂದರೆ ಜನರು ಯಾವಾಗಲೂ ನಿಮಗಾಗಿ ಹೊಂಚು ಹಾಕಿ ಕುಳಿತು ಕಾಯುತ್ತಿರುತ್ತಾರೆ. ನೀವು ಜನರೊಂದಿಗೆ ಅತ್ಯಂತ ಚತುರತೆಯಿಂದ ವ್ಯವಹರಿಸಿ ಹಣ ಸಂಪಾದಿಸಿದರೆ ನಿಮ್ಮ ಏಳಿಗೆಯನ್ನು ಸಹಿಸದವರ ಕಣ್ಣು ನಿಮ್ಮ ಮೇಲೆ ಬೀಳುತ್ತದೆ ಮತ್ತು ನಿಮ್ಮ ಮೇಲಿರುವ ನರದೃಷ್ಟಿಯೂ ಸಹ ತುಂಬಾ ತೀವ್ರವಾಗಿರುತ್ತದೆ. ನೀವು ಸುಂದರವಾಗಿದ್ದೀರಿ ಮತ್ತು ಉತ್ತಮವಾಗಿ ಸಂಪಾದಿಸುತ್ತಿದ್ದೀರಿ ಎಂಬ ಕಾರಣಕ್ಕೆ ಅಸೂಯೆ ಪಡುತ್ತಾರೆ. ಅವರ ಆ ಕುಹಕತನದ ದೆಸೆಯಿಂದ ನರದೃಷ್ಟಿಯ ಪ್ರಭಾವವು ತುಂಬಾ ಹೆಚ್ಚಾಗಿರುತ್ತದೆ ಮತ್ತು ಆ ದೃಷ್ಟಿದೋಷದಿಂದಾಗಿ ನಿಮಗೆ ಕೊಂಚ ಕಾಲುಗಳ ನೋವು, ಲಘು ತಲೆನೋವು, ಶೀತ, ಆಗಾಗ್ಗೆ ಕೆಮ್ಮು ಮುಂತಾದ ಕೆಲವು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಆದರೆ ನಮಗೆ ಅವುಗಳ ನೈಜ ಕಾರಣ ಅರ್ಥವಾಗುವುದಿಲ್ಲ. ಅವು ಕೇವಲ ದಿಷ್ಟಿಯ ದೋಷದಿಂದಾಗಿ ಬರುತ್ತವೆ ಮತ್ತು ನೀವು ಅದಕ್ಕೆ ಸಂಬಂಧಿಸಿದಂತೆ ಕೆಲವು ವೈದ್ಯಕೀಯ ಮಾತ್ರೆಗಳನ್ನು ಸಹ ಬಳಸುತ್ತಿರುತ್ತೀರಿ. ಆದ್ದರಿಂದ ನೀವು ಮನೆಯಲ್ಲಿ ಕಾಲಕಾಲಕ್ಕೆ ದಿಷ್ಟಿಯನ್ನು ನಿವಾರಿಸಿಕೊಳ್ಳಬೇಕು. ಅದು ಮಹಿಳೆಯಾಗಿರಲಿ ಅಥವಾ ಪುರುಷರಾಗಿರಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ಹಿರಿಯರಿದ್ದರೆ ಅವರ ಹಸ್ತದಿಂದ ಕೊಂಚ ಕಲ್ಲು ಉಪ್ಪು, ಒಣಮೆಣಸಿನಕಾಯಿ ಅಥವಾ ನಿಂಬೆಹಣ್ಣಿನಿಂದ ದಿಷ್ಟಿಯನ್ನು ತೆಗೆದುಹಾಕಿಸಿದರೆ ಸಾಕು. ನೀವು ನಿಮ್ಮ ಗೃಹವನ್ನು, ನಿಮ್ಮ ನೆರೆಹೊರೆಯವರನ್ನು ಮತ್ತು ಸಂಬಂಧಿಕರನ್ನು ಜಾಗರೂಕತೆಯಿಂದ ಗಮನಿಸಬೇಕು. ನೀವು ಅದನ್ನು ಹೊರನೋಟಕ್ಕೆ ಕಾಣದಿದ್ದರೂ ಅವರು ಮನಸ್ಸಿನಲ್ಲಿ ನಿಮ್ಮ ನಾಶವನ್ನೇ ಬಯಸುತ್ತಿರುತ್ತಾರೆ. ಅವರು ನಿಮ್ಮ ಮುಂದೆ ಅತ್ಯಂತ ನಯವಾಗಿ ಮಾತನಾಡಬಹುದು, ಆದರೆ ಅವರು ಯಾವಾಗಲೂ ನಮ್ಮ ಪತನವನ್ನು ಆಶಿಸುತ್ತಾರೆ. ಅವರು ಯಾವಾಗಲೂ ನಿಮ್ಮ ಏಳಿಗೆಯನ್ನು ಕಂಡು ಒಳಗೆ ಅಳುತ್ತಾರೆ. ನೀವು ನಿಮ್ಮ ಸಮ್ಮುಖದಲ್ಲಿ ನಗುತ್ತಾ, ದೇವರು ನಿಮಗೆ ಒಳಿತನ್ನು ಮಾಡಲಿ ಎಂದು ಹರಸಿ ಹಿಂತಿರುಗಿ ಹೋದ ನಂತರ ನಿಮಗೆ ಏನಾದರೂ ಸಂಕಷ್ಟ ಎದುರಾದರೆ, ಈ ವ್ಯಕ್ತಿಗೆ ಇಷ್ಟು ಬೇಕು, ನಾನು ಒಂದು ನಿರ್ದಿಷ್ಟ ಸಮಯದಲ್ಲಿ ಸಹಾಯ ಕೇಳಿದಾಗ ಇವನು ನನಗೆ ಹಣ ನೀಡಲಿಲ್ಲ, ಈ ವ್ಯಕ್ತಿ ಹೀಗೇ ಇರಬೇಕು ಎಂದು ಅಂದುಕೊಳ್ಳುತ್ತಾರೆ. ನನಗೂ ಇದು ಬೇಕು ಎಂದು ಹೇಳುವುದರಿಂದ ನಿಮ್ಮ ತೊಂದರೆಗಳು ಮತ್ತು ಸಂಕಟಗಳು ಇತರರಿಗೆ ಹಬ್ಬದ ಆಚರಣೆಯಂತೆ ಇರುತ್ತದೆ. ಆದ್ದರಿಂದ ಈ ರಾಶಿಚಕ್ರದ ಜನರು ಮುಂಬರುವ ದಿನಗಳಲ್ಲಿ ಕೊಂಚ ಎಚ್ಚರಿಕೆಯಿಂದ ಇರಬೇಕು. ನೀವು ದುರದೃಷ್ಟದ ಪ್ರಭಾವದಿಂದ ಹೆಚ್ಚು ತೊಂದರೆಗೊಳಗಾಗುತ್ತೀರಿ. ಆದ್ದರಿಂದ ಆ ಕೆಟ್ಟ ದೃಷ್ಟಿಗಳಿಂದ ಮುಕ್ತರಾಗಲು ನೀವು ಗೋಮಾತೆಗೆ, ಹಸುವಿಗೆ ತಾಜಾ ಹಣ್ಣುಗಳನ್ನು ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದದ್ದು. ನೀವು ಗೋಮಾತೆಯನ್ನು ಕಂಡಾಗ ಹಸುವಿಗೆ ಹಣ್ಣುಗಳನ್ನು ತಿನ್ನಿಸಿ. ಕ್ಯಾರೆಟ್ ಅನ್ನು ನೀಡುವುದು ಅಥವಾ ಶನಿ ಪ್ರೀತ್ಯರ್ಥವಾಗಿ ಯಾರಿಗಾದರೂ ಕಪ್ಪು ಎಳ್ಳನ್ನು ಉಡುಗೊರೆಯಾಗಿ ನೀಡುವುದು ಒಳ್ಳೆಯದು. ರಸ್ತೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ನೀವು ಅವರಿಗೆ ನಿಮ್ಮ ಶಕ್ತ್ಯಾನುಸಾರ ಸಹಾಯ ಮಾಡಿದರೆ, ಅಂತಹ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಎಲ್ಲಾ ಪಾಪದೋಷಗಳು ದೂರವಾಗುತ್ತವೆ. ಹೀಗೆ ಮಾಡುವುದರಿಂದ ನಿಮಗೆ ಅಪಾರ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಅಲ್ಲದೆ ನಿಮ್ಮ ಮನಸ್ಸು ಎಲ್ಲಾ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತವಾಗುತ್ತದೆ. ದೃಷ್ಟಿ ದೋಷವೂ ಸಹ ಪೂರ್ಣವಾಗಿ ಕಡಿಮೆಯಾಗುತ್ತದೆ. ಅಲ್ಲದೆ ಸಾಧ್ಯವಾದಾಗಲೆಲ್ಲ ಮನೆಯಲ್ಲಿ ದೇವತಾ ಪೂಜೆಯನ್ನು ನೆರವೇರಿಸುತ್ತಿರಿ. ವ್ಯವಹಾರದ ಸ್ಥಳದಲ್ಲಿ ಪ್ರತಿದಿನ ತಪ್ಪದೇ ದೀಪಾರಾಧನೆ ಮಾಡಿ. ಅಲ್ಲದೆ ವೃತ್ತಿರಂಗದಲ್ಲಿ ಬಡ್ತಿ, ಪ್ರಮೋಷನ್ ಪಡೆಯುವ ಉತ್ತಮ ಸಾಧ್ಯತೆಗಳನ್ನು ನೀವು ಕಾಣುತ್ತೀರಿ. ಈ ರಾಶಿಚಕ್ರದ ಜನರಿಗೆ ಮುಂಬರುವ 3 ದಿನಗಳಲ್ಲಿ ಹಠಾತ್ ಧನಲಾಭ ಕೈಸೇರಲಿದೆ ಎಂದು ಖಂಡಿತವಾಗಿ ಹೇಳಬಹುದು. ಇದು ಅತ್ಯಧಿಕವಾಗಿದೆ, ಅಂದರೆ ನೀವು ನಿರೀಕ್ಷಿಸದ ಆಕಸ್ಮಿಕ ಹಣದ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಸ್ಥಿರ ಆಸ್ತಿಯ ಮೌಲ್ಯವು ಮಾರುಕಟ್ಟೆಯಲ್ಲಿ ಹೆಚ್ಚಾಗಲಿದೆ, ಭೂಮಿಯ ದರ ಹೆಚ್ಚಾಗುತ್ತದೆ, ಅದರೊಂದಿಗೆ ಉದ್ಯೋಗಿಗಳಿಗೆ ಸಂಬಳದ ಹೆಚ್ಚಳವಾಗುತ್ತದೆ, ಬಡ್ತಿ ಸಿಗುತ್ತದೆ ಮತ್ತು ನೀವು ವ್ಯವಹಾರದಲ್ಲಿ ₹1 ಲಾಭ ಅಪೇಕ್ಷಿಸುವ ಸ್ಥಳದಲ್ಲಿ ₹10ಗಳಷ್ಟು ಭರಪೂರ ಆದಾಯ ಬರುತ್ತದೆ. ಒಟ್ಟಿಗೆ ಒದಗಿ ಬರುವುದು, ಆಸ್ತಿಪಾಸ್ತಿಗಳು ವೃದ್ಧಿಯಾಗುವುದು ಮುಂತಾದ ಆಕಸ್ಮಿಕ ಧನಲಾಭವು ನಿಮ್ಮ ಬದುಕಿಗೆ ಕೊಂಚ ಹೆಚ್ಚಿನ ಆದಾಯವನ್ನು ತರಲಿದ್ದು, ಈ ರಾಶಿಚಕ್ರಕ್ಕೆ ಇದು ಒಂದು ಮಹತ್ತರ ಯೋಗ ಎಂದು ಹೇಳಲಾಗುತ್ತದೆ.
ಮತ್ತು ಈ ರಾಶಿಚಕ್ರದ ಜನರಿಗೆ ಹಳೆಯ ಶತ್ರುಗಳು ಸಹ ಸ್ನೇಹಿತರಾಗುವ ಸುವರ್ಣಾವಕಾಶವೂ ಒದಗಿಬರುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಆಪ್ತರಾಗಲಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ರಾಶಿಚಕ್ರವು ನಿಮಗೆ ಒಂದು ಅತ್ಯದ್ಭುತ ಸಿಹಿ ಸುದ್ದಿಯನ್ನು ನೀಡಲಿದ್ದು ಬದುಕಿನಲ್ಲಿ ಜಾಕ್ಪಾಟ್ ಹೊಡೆದಂತೆ ಭಾಸವಾಗುತ್ತದೆ. ಇದು ವಿದ್ಯಾರ್ಥಿಗಳಿಗೂ ಸಹ ಅತ್ಯಂತ ಶುಭದಾಯಕವಾದ ಕಾಲವಾಗಿದೆ. ಮಕ್ಕಳ ನಡವಳಿಕೆಯಿಂದ ಅವರಿಗೆ ಕೊಂಚ ತೊಂದರೆ ಉಂಟಾಗಬಹುದು. ಈ ರಾಶಿಚಕ್ರದವರಲ್ಲಿ ಕೆಲವರಿಗೆ ತಡವಾಗಿ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇರುತ್ತದೆ. ಅವರಲ್ಲಿ ಕೆಲವರಿಗೆ ಮಕ್ಕಳಿದ್ದರೂ ಆ ಮಕ್ಕಳು ಅತಿಯಾದ ದೇಹದ ತೂಕದ ಕಾರಣದಿಂದಾಗಿ ತುಂಬಾ ಹಠಮಾರಿಗಳಾಗಿದ್ದರೆ ಅದರಿಂದ ಪೋಷಕರಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಇದು ತೂಕದ ಸಮಸ್ಯೆಯ ಕಾರಣದಿಂದಾಗಿ ಸಂಭವಿಸುತ್ತದೆ. ಅದಕ್ಕಾಗಿ ನೀವು ಖಂಡಿತವಾಗಿಯೂ ಉತ್ತಮ ಆರೋಗ್ಯಕರ ಪೌಷ್ಟಿಕ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ನೀವು ಸಾತ್ವಿಕ ಆಹಾರವನ್ನು ಸೇವಿಸಿದರೆ ಹೇಗಾದರೂ ಸಂತಾನ ಭಾಗ್ಯ ಒದಗಿಬರುತ್ತದೆ. ನೀವು ಉತ್ತಮ ಹಣ್ಣುಗಳು, ಹಸಿರು ತರಕಾರಿಗಳು ಇತ್ಯಾದಿಗಳನ್ನು ಸೇವಿಸುವ ಮೂಲಕ ದೇಹದ ತೂಕವನ್ನು ಇಳಿಸಿಕೊಂಡರೆ ನಿಮಗೆ ಖಂಡಿತವಾಗಿಯೂ ಮಕ್ಕಳಾಗುತ್ತಾರೆ. ಅದರ ಬಗ್ಗೆ ಅನಗತ್ಯವಾಗಿ ಚಿಂತಿಸಬೇಡಿ. ಅಲ್ಲದೆ ಮಕ್ಕಳಲ್ಲಿನ ಆ ಹಠಮಾರಿತನದ ಸಮಸ್ಯೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ನೀವು ಬಯಸಿದರೆ, ಅದು ಬ್ರೆಡ್ ಆಗಿರಲಿ, ಬಿಸ್ಕತ್ತು ಆಗಿರಲಿ, ಬೀದಿಯಲ್ಲಿರುವ ನಾಯಿಗೆ ಕೊಂಚ ಆಹಾರವನ್ನು ನೀಡಿ ಮತ್ತು ಅದಕ್ಕೆ ಕುಡಿಯಲು ನೀರನ್ನು ಒದಗಿಸಿ. ಇದರಿಂದ ನಿಮ್ಮ ಎಲ್ಲಾ ಗ್ರಹದೋಷಗಳು ಸಹ ದೂರವಾಗುತ್ತವೆ. ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಅನುಭವಿಸುತ್ತಿರುವ ಎಲ್ಲಾ ಕಷ್ಟಗಳು ಸಹ ಕ್ರಮೇಣವಾಗಿ ದೂರವಾಗುತ್ತವೆ. ನೀವು ನಿಮ್ಮ ಕೈಯಾರೆ ನಾಯಿಗೆ ಬ್ರೆಡ್ ಅಥವಾ ಬಿಸ್ಕತ್ತುಗಳನ್ನು ನೀಡಿದರೆ ನಿಮ್ಮ ಮಕ್ಕಳು ಆರೋಗ್ಯವಂತರಾಗಿರುತ್ತಾರೆ ಮತ್ತು ಸನ್ಮಾರ್ಗದಲ್ಲಿ ಮುನ್ನಡೆಯುತ್ತಾರೆ. ನಿಮ್ಮ ಮಕ್ಕಳು ನೀವು ಹೇಳುವ ಮಾತುಗಳನ್ನು ಆಲಿಸುತ್ತಾರೆ ಮತ್ತು ನೀವು ಸೂಚಿಸಿದಂತೆ ನಡೆದುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಭಿಕ್ಷವಾಗಿರುತ್ತದೆ. ನಿಮ್ಮ ಕೌಟುಂಬಿಕ ಅಸಮರಸತೆ ಸಂಪೂರ್ಣವಾಗಿ ಕಡಿಮೆಯಾಗುವ ಸಾಧ್ಯತೆಯಿದೆ. ಅದೇ ರೀತಿ ನಿಮ್ಮ ಮನೆಯ ಅಂಗಳದಲ್ಲಿ ಪವಿತ್ರ ತುಳಸಿ ಗಿಡವಿದ್ದರೆ ಆ ತುಳಸಿಯ ಬುಡದಲ್ಲಿ ಮಣ್ಣು ಇರುತ್ತದೆ. ನೀವು ಯಾವುದೇ ಪ್ರಮುಖ ಕೆಲಸಕ್ಕೆ ಹೊರಡುವಾಗ ಆ ಪವಿತ್ರ ಮಣ್ಣನ್ನು ಮುಟ್ಟಿ ನಿಮ್ಮ ಹಣೆಯ ಮೇಲೆ ತಿಲಕದಂತೆ ಧರಿಸಿದರೆ ಅಥವಾ ನಿಮ್ಮ ಕೈಯ ಹತ್ತಿರ ಹಚ್ಚಿಕೊಂಡರೆ ನೀವು ಅಂದುಕೊಂಡ ಕಾರ್ಯವು ಸಂಪೂರ್ಣವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಯಶಸ್ವಿಯಾಗುವ ಸಾಧ್ಯತೆಯಿರುತ್ತದೆ. ಅಂದರೆ ತುಳಸಿ ಮಣ್ಣು ಕೂಡ ಅತ್ಯಂತ ಪವಿತ್ರವಾದದ್ದು. ನಾಗೇಂದ್ರಸ್ವಾಮಿಯ ಹುತ್ತದಲ್ಲಿರುವ ಮಣ್ಣು ಎಷ್ಟು ದೈವಿಕವೋ ತುಳಸಿಯ ಮಣ್ಣು ಅಷ್ಟೇ ಪವಿತ್ರವಾಗಿದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಮಣ್ಣು ಅಷ್ಟೇ ಶಕ್ತಿಯುತವಾಗಿದೆ. ಆದ್ದರಿಂದ ನೀವು ಕೊಂಚ ಚಿಟಿಕೆ ಮಣ್ಣನ್ನು ತೆಗೆದುಕೊಂಡು ನಾವು ಹೇಳಿದಂತೆ ಪರಿಹಾರ ಮಾಡಬೇಕು. ಆದ್ದರಿಂದ ಅಂತಹ ಸರಳ ದೈವಿಕ ಪರಿಹಾರಗಳನ್ನು ಅನುಸರಿಸುವುದರಿಂದ ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮ ಫಲಿತಾಂಶ ದೊರೆಯುತ್ತದೆ. ಅಲ್ಲದೆ ವಿದೇಶ ಪ್ರಯಾಣ ಕೈಗೊಳ್ಳಲು ಬಯಸುತ್ತಿರುವ ಈ ರಾಶಿಚಕ್ರದ ಜನರಿಗೆ ನೀವು ಅಂದುಕೊಂಡಂತೆ ವಿದೇಶಕ್ಕೆ ತೆರಳುವ ಅವಕಾಶ ಒದಗಿಬರುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಈ ರಾಶಿಚಕ್ರಕ್ಕೆ ಎಲ್ಲವೂ ಅತ್ಯಂತ ಅನುಕೂಲಕರವಾಗಿ ಪರಿಣಮಿಸುತ್ತದೆ. ಅಲ್ಲದೆ ಸರ್ಕಾರಿ ಉದ್ಯೋಗಕ್ಕಾಗಿ ಎದುರು ನೋಡುತ್ತಿರುವ ಈ ರಾಶಿಯ ಯುವಕ ಯುವತಿಯರಿಗೆ ಖಂಡಿತವಾಗಿಯೂ ಉದ್ಯೋಗ ಭಾಗ್ಯ ಸಿಗಲಿದೆ. ವಿವಾಹವಾಗದ ಯುವಕ ಯುವತಿಯರಿಗೆ ತಮ್ಮ ಪ್ರೀತಿಪಾತ್ರರೊಂದಿಗೆ ವಿವಾಹದ ಬಂಧನಕ್ಕೆ ಒಳಗಾಗುವ ಶುಭಯೋಗವೂ ಇರುತ್ತದೆ. ಪ್ರೇಮಿಗಳಿಗೆ ಈ ಕಾಲವು ಅತ್ಯಂತ ಹಿತಕರವಾಗಿರುತ್ತದೆ. ಈ ವರ್ಷ ರಾಜಕಾರಣಿಗಳು ಹಾಗೂ ಸಾರ್ವಜನಿಕ ರಂಗದಲ್ಲಿರುವವರಿಗೂ ಉತ್ತಮವಾಗಿರುತ್ತದೆ. ನಿಮಗೆ ಸಣ್ಣಪುಟ್ಟ ಸಮಸ್ಯೆಗಳಿದ್ದರೂ ಸಹ ನಿಮ್ಮ ಜಾತಕದ ಅದೃಷ್ಟ ಮತ್ತು ಭಗವಂತನ ಆಶೀರ್ವಾದದ ಬಲದಿಂದ ಆ ತೊಂದರೆಗಳು ನಿಮಗೆ ಯಾವುದೇ ರೀತಿಯ ದೊಡ್ಡ ಹಾನಿಯನ್ನು ಉಂಟುಮಾಡುವುದಿಲ್ಲ. ಆದರೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ನೀವು ತುಂಬಾ ಜಾಗರೂಕರಾಗಿರಬೇಕು ಎಂಬುದನ್ನು ಸದಾ ನೆನಪಿನಲ್ಲಿಡಿ. ಖಂಡಿತವಾಗಿ ನೀವು ಜೀವನದಲ್ಲಿ ಒಬ್ಬಂಟಿ ಎಂದು ಎಂದಿಗೂ ಭಾವಿಸಬೇಡಿ. ಇತರರ ಮೇಲಿನ ನಿಮ್ಮ ಕೋಪದ ಆವೇಶವನ್ನು ಕೊಂಚ ಕಡಿಮೆ ಮಾಡಿಕೊಳ್ಳಬೇಕು. ನೀವು ಆವೇಶಗೊಳ್ಳದೆ ಅವರ ಮುಂದೆ ಯಾವುದೇ ವಿಷಯವನ್ನು ಹೇಳಿದರೂ ಅವರು ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವುದಿಲ್ಲ. ಅವರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನೀವು ಇತರರೊಂದಿಗೆ ಎಚ್ಚರಿಕೆಯಿಂದ ಮಾತನಾಡಬೇಕು. ಆದ್ದರಿಂದ ನೀವು ಏನನ್ನಾದರೂ ಪ್ರಸ್ತಾಪಿಸಿದರೂ ಅದನ್ನು ಅತ್ಯಂತ ನಯವಾದ ರೀತಿಯಲ್ಲಿ ಹೇಳಿ. ಯಾರೊಂದಿಗೂ ಅತಿಯಾಗಿ ಮಾತನಾಡಲು ಹೋಗಬೇಡಿ. ಅಲ್ಲದೆ ವಾಸ್ತವವನ್ನು ಬಿಟ್ಟು ಹಗಲುಗನಸು ಕಾಣಬೇಡಿ. ನೀವು ಖಂಡಿತವಾಗಿಯೂ ಈ ಸಣ್ಣ ಮುನ್ನೆಚ್ಚರಿಕೆಗಳನ್ನು ಬದುಕಿನಲ್ಲಿ ತೆಗೆದುಕೊಳ್ಳಬೇಕು. ಈ ರಾಶಿಚಕ್ರದವರಿಗೆ ಮುಂಬರುವ 3 ದಿನಗಳು ಏನನ್ನು ತರಲಿವೆ ಎಂಬುದು ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆಯೇ? ನಾವು ನಿಮಗೆ ಸೂಚಿಸಿದಂತೆ ನೀವು ವಿವೇಕದಿಂದ ವರ್ತಿಸಿದರೆ ಮುಂಬರುವ ದಿನಗಳಲ್ಲಿ ಎಲ್ಲವೂ ನಿಮ್ಮ ಪಾಲಿಗೆ ಅತ್ಯಂತ ಮಂಗಳಕರವಾಗಿ ಪರಿಣಮಿಸುತ್ತದೆ.